ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮ್ಮ ಹೆಸರು? ಕೃಷ್ಣ ಅಂತ. ಕೃಷ್ಣ. ಯಾವ ಗ್ರಾಮ ಪಂಚಾಯತ್? ಮಾದರಳ್ಳಿ ಗ್ರಾಮ ಪಂಚಾಯತ್. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ನಿಮ್ಮ ಹೆಸರು? ಚೆನ್ನಪ್ಪ ಅಂತ. ಚೆನ್ನಪ್ಪ. ತಾವು ಇವರು ಸ್ನೇಹಿತರು ಸರ್. ನಿಮ್ಮ ಸ್ನೇಹಿತರು ಗೆದ್ದಂತ ಸಂದರ್ಭದಲ್ಲಿ ಏನ್ ಅನಿಸ್ತು ಸರ್ ನಿಮ್ಗೆ? ತುಂಬಾ ಖುಷಿ ಅನಿಸ್ತು. ಖುಷಿ ಅನಿಸ್ತು. ಕೆಲಸ ಮಾಡ್ತಾರೆ, ಸೋಷಿಯಲ್ ವರ್ಕ್ ಚೆನ್ನಾಗಿ ಮಾಡ್ತಾರೆ ಅಂತ ನಮ್ಗೆ ಅನಿಸ್ತು. ಅದರಿಂದ ನಾವು ಎಲ್ಲ ಸೇರಿ ಅವನು ಗೆಲ್ಸ್ಕೊಂಡಿದ್ರೆ. ಸರ್, ಈಗ ನೀವು ಈ ರಾಜಕೀಯ ಜೀವನದಲ್ಲಿ ಎಷ್ಟು ವರ್ಷದ ಅನುಭವ ಇದೆ ಸರ್ ನಿಮ್ಗೆ? ಬೇಸಿಕಲಿ ಹೇಳ್ಬೇಕು, ನನ್ಗೊಂದು 20 ವರ್ಷದಿಂದ ರಾಜಕೀಯದ ಅನುಭವ ಇದೆ. ಸರ್, ಯಾವ ಪಕ್ಷದ ಫಾಲೋವರ್ಸ್ ಆಗಿದ್ರ ನೀವು? ನಾವು ಪಕ್ಷದ ಫಾಲೋವರ್ಸ್ ಅನ್ನೋದಕ್ಕಿಂತ ನಾವು ತಮ್ಮಣ್ಣವರ ಒಂದು ನಿಕಟ ಅಭಿಮಾನಿ. ಜೊತೆಗೆ ಏನಂತಂದ್ರೆ ನಮ್ಗೆ JDS ಬಗ್ಗೆ ಬಹಳ ಒಂದು ಒಲವಿದ್ದು, ಈಗ JDS ಪಕ್ಷದ ಮುಖೇನ ನಾನು ಪಕ್ಕ ಕಾರ್ಯಕರ್ತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸರ್, ಈಗ ನಿಮ್ಮ ಇದು ಲೀಡಿಂಗ್ ಓಟ್ ಏನಿತ್ತು ಸರ್ ಪಂಚಾಯತಿನಲ್ಲಿ? ಲೀಡಿಂಗ್ ಓಟ್ ನಾನು ಒಂದು 126 ನನ್ನ ಸಮೀಪ ಸ್ಪರ್ಧೆಗಿಂತ ಹೆಚ್ಚಳದಿಂದ ಗೆದ್ದಿದ್ದೀರಾ. ಒಟ್ಟು ಓಟು ಸರ್ ಒಟ್ಟು 1087 ಓಟ್ ಇತ್ತು. ಅದರಲ್ಲಿ ನಾನು 587 ತಗೊಂಡಿದ್ದೆ. 587 ತಗೊಂಡಿದ್ದೀರಿ. ಸರ್, ಈಗ ನಿಮ್ಮ ಗ್ರಾಮದಲ್ಲಿ ನೀವು ಗೆದ್ದಿರುವಂತ ಸಂದರ್ಭದಲ್ಲಿ ಏನೇನು ಕೆಲಸ ಕಾರ್ಯಗಳೆಲ್ಲ ಆಗಿದೆ ಸರ್? ಇವಾಗ ಹೇಳ್ಬೇಕು ಅಂತಂದ್ರೆ ನಮ್ಮ ಮುಖ್ಯವಾಗಿ ನಮ್ಗೆ ನಾವು ಗೆದ್ದಂತ ಸಂದರ್ಭದಲ್ಲಿ ನಮ್ಮ ಮೇಲ್ಮಟ್ಟದ ಒಂದು ಏನು ಶಾಸಕರು ಇರ್ತಾರೋ ಅವರು ನಮ್ಮ ವಿರೋಧ ಪಕ್ಷದವರು. ಆದ್ರಿಂದ ನಮ್ಮ ಪಂಚಾಯತಿಗೆ ಅನುದಾನನೇ ಕಮ್ಮಿ ಆಗ್ಬಿಟ್ಟಿತ್ತು. ಸೊ ನಾವಿಲ್ಲಿ ಬೇಸಿಕ್ ಆಗಿ ಒಂದು ಏನ್ ಮಾಡಿದೀವಿ ಅಂತ ಅಂದ್ರೆ ಸದ್ಯದಲ್ಲಿ ಗ್ರಾಂಟ್ಸ್ ಮನೆಗಳದ್ದು ಒಂದು 60 ಮನೆಗಳು ಗ್ರಾಂಟ್ಸ್ ತಂದಿದ್ದೀವಿ ಅಂಬರಳ್ಳಿಗೆ. ಆ ನಂತರ ಒಂದೆರಡು ಕೊಳವೆ ಬಾವಿ ಮಾಡಿಸಿದೀವಿ ಕುಡಿಯೋ ನೀರಿಗೆ. ಒಂದೆರಡು ಟ್ರಾನ್ಸ್ಫಾರ್ಮರ್ TCಗಳು ಅಳವಡಿಸಿದೀವಿ. ರಸ್ತೆ ಅಭಿವೃದ್ಧಿ ಇನ್ನೂ ಆಗ್ಬೇಕು. ಅದನ್ನ ಮುಂದಿನ ದಿನಗಳಲ್ಲಿ ಮಾಡೋದೊಂದು ಅನ್ಕೊಂಡಿದೀವಿ. ಸರ್, ಈಗ ನೀವು ಗೆದ್ದಂತ ಸಂದರ್ಭದಲ್ಲಿ ಈಗ 2.25 ವರ್ಷ ಆಗಿದೆ. ಈ ಅವಧಿಯಲ್ಲಿ ಜನತೆಗಾಗಿ ಮನೆಗಳಾಗ್ಲಿ ಶೌಚಾಲಯಗಳಾಗ್ಲಿ ಅವೆಲ್ಲ ಎಷ್ಟೆಷ್ಟು ವ್ಯವಸ್ಥೆಗಳಾಗಿದೆ ಸರ್? ಈಗ ನಾವು ಗೆದ್ದ ನಂತರ ಬಂದಿರೋದು ಇವಾಗ ನಮ್ಗೆ ಅನುಕೂಲ. ಗ್ರಾಂಟ್ಸ್ ಅಂತ ಬಂದಿರೋದು ಈಗ ಸತತವಾಗಿ ನಾವು 2.5 ವರ್ಷದಲ್ಲಿ ಬಂದಿರೋದೇ ನಮ್ಗೆ ಈಗ ಮನೆಗಳು ಒಂದು ಏನು ಬಡವರಿಗೆ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಆಗ್ಲಿ ಯಾವುದಕ್ಕೆ ಆಗ್ಲಿ. ಮತ್ತೆ ಈಗ ನಾವು ಶೌಚಾಲಯದೆಲ್ಲನೂ ನಾವು ಇವಾಗ ಒಂದು ಸರ್ವೆ ಮಾಡಿ ಈಗ ಒಂದು 100ರಿಂದ 125 ಶೌಚಾಲಯ ಪೂರ್ಣ ಮಟ್ಟದಲ್ಲಿ ಸಾಮೂಹಿಕವಾಗಿ ಎಲ್ಲ ಪ್ರತಿಯೊಂದು ಮನೆಗೂ ಶೌಚಾಲಯ ಮಾಡಿಸ್ಬೇಕು ಅಂತ ಒಂದು ಗುರಿ ಹಾಕೊಂಡಿದ್ದೀವಿ. ಅದನ್ನ ಮಾಡೋದಕ್ಕೆ ನಾವು ಮುಂದಿನ ದಿನಗಳಲ್ಲಿ ತಯಾರಿ ಮಾಡ್ತಾ ಇದ್ದೀವಿ. ಹೌದೌದು ಸರ್, ಈ ಊರಿನ ಗ್ರಾಮದಲ್ಲಿ ನೀರಿನ ವ್ಯವಸ್ಥೆ, ವಿದ್ಯುತ್ ದೀಪದ ವ್ಯವಸ್ಥೆ, ಬೀದಿ ದೀಪದ ವ್ಯವಸ್ಥೆ ಯಾವ ರೀತಿ? ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ನಮ್ಮ ಈ ವಿಲೇಜ್ ಈ ಕಡೆ ಮಂಡ್ಯ ಮತ್ತೆ ಮದ್ದೂರು ಇವೆರಡು ಇದಕ್ಕೂ ಸೇರ್ಕೊಳ್ಳುತ್ತೆ. ಅದರಲ್ಲಿ ಮೇನ್ ನಮ್ಗೆ ವಿದ್ಯುತ್ ತುಂಬಾ ಕೊರತೆ ಇದೆ. ವಿದ್ಯುತ್ ಅಭಾವ ಅಂತ ತೀವ್ರ ಕೊರತೆ ಇದೆ. ಅದಕ್ಕೆ ಮುಖ್ಯ ಕಾರಣ ಮೇಲಿನ ಅಧಿಕಾರಿಗಳು ತುಂಬಾ ನಿರ್ಲಕ್ಷ್ಯ. ಯಾವುದೇ ಒಬ್ಬ ಮೆಂಬರ್ಗಳು ರೆಸ್ಪೆಕ್ಟ್ ಕೊಡಲ್ಲ, ಕರೆಕ್ಟ್ ಆಗಿ ಬಂದು ಒಂದು ವ್ಯವಸ್ಥೆ ಮಾಡಲ್ಲ. ಅದಕ್ಕೆ ಒಂದು ಈಗ ನಮ್ಮ ಈ ಒಂದು ಚುನಾವಣೆಯಲ್ಲಿ ನಮ್ಮ ಶಾಸಕರಾಗಿ ತಮ್ಮಣ್ಣವ್ರು ಗೆದ್ರೆ ಅದಕ್ಕೆಲ್ಲ ಒಂದು ಸಮಾಪ್ತಿನ ಕಾಣಿಸ್ಬೋದು ನಾವು. ಯಾಕೆಂದ್ರೆ ತಮ್ಮಣ್ಣವರು ಒಂದು ಅಭಿವೃದ್ಧಿ ಪರ ಇರುವಂತ ವ್ಯಕ್ತಿ. ಆದ್ರಿಂದ ಅವರ ಒಂದು ಮುಂದೆ ನಾವು ಹಿಂದೆ ಅವರ ಅನುದಾನಗಳಲ್ಲಿ ನಮ್ಮ ಪಂಚಾಯತಿಗೆ ಆದಷ್ಟು ಇನ್ನೂ ಹೆಚ್ಚಿನ ಮಟ್ಟದ ಅನುದಾನ ತಂದ್ಕೊಂಡು ನಮ್ಮ ಎಲ್ಲಾ ಪಂಚಾಯತಿ ವ್ಯಾಪ್ತಿಯ ಗ್ರಾಮಗಳಿಗೆ ಅಭಿವೃದ್ಧಿ ಕೊಡಬೇಕು ಅಂತ ಒಂದು ನಿಮ್ಮ ಎಲ್ಲಾ ಇದಕ್ಕೂ ಹೋರಾಟಕ್ಕೂ ಅವರು ಅದರಲ್ಲಂತೂ ಯಾವುದೇ ಒಂದು ಡೌಟ್ ಇಲ್ಲ. DC ತಮ್ಮಣ್ಣವರು ಅಭಿವೃದ್ಧಿ ಪರ ಇದ್ದಾರೆ. ಗ್ರಾಮಗಳ ಬಗ್ಗೆ ಅಭಿವೃದ್ಧಿ ಮಾಡ್ಬೇಕು ಅಂತಿದ್ದಾರೆ. ಮತ್ತೆ ಮಹಿಳಾ ಒಂದು ಸಂಘಟನೆಗಳು ಒತ್ತು ಕೊಡ್ಬೇಕು ಅಂತಿದ್ದಾರೆ. ಬಡವರ ಬಗ್ಗೆ ಒಂದು ಅವ್ರ ಮನಸ್ಸಲ್ಲಿ ಅವ್ರದೇ ಆದ ಒಂದು ಬೇರೆ ತರದ್ದು ಒಂದು ಒಳ್ಳೆ ಅಭಿಪ್ರಾಯ ಇದೆ. ಅದಕ್ಕೆ ನಾವು ಅನುಕೂಲ ಮಾಡ್ಕೊಳ್ಳುವಾಗ ಹೋಗ್ತಾ ಇದ್ದೀವಿ. ಹಾಗಾಗಿ ನಿಮ್ಗೆ ಈಗ ತಮ್ಮಣ್ಣವರು ನಿಮ್ಗೆಲ್ಲಾ ಕೆಲಸ ಕಾರ್ಯಗಳನ್ನು ಮಾಡ್ಬೋದು. ಅದರಲ್ಲಿ ಯಾವುದೇ ಒಂದು ಇದಿಲ್ಲ, ಎರಡು ಮಾತಿಲ್ಲ. ಸರ್, ಈಗ ಗ್ರಾಮದಲ್ಲಿ ವಿದ್ಯುತ್ತಿನ ಅಭಾವತೆ ಇದೆ ಅಂತ ಅಂದ್ರೆ ನೀವು ಆ ವಿದ್ಯುತ್ತಿನ ಅಭಾವತೆಗೆ ಈಗ ಸೋಲಾರ್ ಸಿಸ್ಟಮ್ ಅಳವಡಿಸ್ಕೊಂಡು ಬೀದಿ ದೀಪಕ್ಕೆ ಅದನ್ನು ಅನುಕೂಲತೆ ಮಾಡ್ಕೊಡ್ಬೋದಲ್ವಾ ಜನರಿಗೆ? ಈ ನಿಟ್ಟಿನಲ್ಲಿ ನಾನು ಸತತವಾಗಿ 1.5 ವರ್ಷದಿಂದ ಕೇಂದ್ರದ ಒಂದು ಸರ್ವೋದಯ ಅಂತದ್ದು ಸೋಲಾರ್ ಸಿಸ್ಟಮ್ ಒಂದು ಸಂಸ್ಥೆ ನಿಕಟ ಸಂಪರ್ಕ ಹೊಂದಿದ್ದೀವಿ. ನಾವು ಒಂದು ಪ್ಲಾನ್ ಮಾಡಿದ್ದೀವಿ, ಒಂದು ಪೂರ್ವ ಯೋಜಿತವಾಗಿ ಎಂಟೈರ್ ವಿಲೇಜ್ಗೆನೆ ನಾಟ್ ಓನ್ಲಿ ಇದು ಏನು ಬೀದಿ ದೀಪಗಳೆಲ್ಲ ಪ್ರತಿ ಮನೆಗಳಿಗೂ ಸೌರ ವಿದ್ಯುತ್ ಕಲ್ಪಿಸ್ಕೋಬೇಕು ಅಂದ್ಬಿಟ್ಟು ನಮ್ಗೆ ಪ್ರಾಜೆಕ್ಟ್ ಮಾಡಿ ತಯಾರು ಮಾಡಿ ಕಳಿಸಿದೀವಿ ಅಲ್ಲಿಗೆ. ಬಟ್ ಅಲ್ಲಿನ ಒಂದು ಬಡ್ಜೆಟ್ಗೆ ನಮ್ಗೆ ಇರ್ತಕ್ಕಂತ ನಮ್ಗೆ ಬೆನ್ನೆಲುಬಾಗಿ ಇಂಥ ಶಾಸಕರು ಬಂದ್ರೆ ಅದನ್ನ ನಾವು ನಿಯೋಜನೆ ಮಾಡಬಹುದು. ಈಗ ಅದ್ರದ್ದೆಲ್ಲ ನೀವು ಅದಕ್ಕೆ ನೀವು ಕೂತ್ಕೊಂಡು ಗ್ರಾಮ ಪಂಚಾಯತ್ ಸದಸ್ಯರೆಲ್ಲರೂ ಇಡೀ ನಮ್ಮ ಪಂಚಾಯತಿಗೆ ಅವರ ಪ್ರಕಾರ ಸರ್ವೋದಯ ಸೋಲಾರ್ ಸಿಸ್ಟಮ್ಸ್ ನೆಟ್ವರ್ಕ್ ಪ್ರಕಾರ 1,76 ಲಕ್ಷ ರೂಪಾಯಿ 6 ಹಳ್ಳಿಗಳಿಗೆ ಪ್ರತಿ ಮನೆಗೂ ಸೋಲಾರ್ ಕಲ್ಪಿಸುವಂತ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ. ಆ ನಿಟ್ಟು ನಮ್ಗೆ ಒಂದು ಹಣ ಬೇಕು ಅಂತ ಅಂದ್ರೆ ಅದಕ್ಕೆ ನಮ್ಗೆ ಬರ್ತಕ್ಕಂತ ಶಾಸಕರೇ ಆಗ್ಲಿ MP ಗಳೇ ಆಗ್ಲಿ ಸ್ಪಂದಿಸಿದ್ರೆ ನಾವು ಅದನ್ನ ಮಾಡಬಹುದು. ಹೌದೌದು, ಅದರಲ್ಲಿ ಯಾವುದೇ ಒಂದು ಏನು ಇದಾಗಲ್ಲ. ಮುಖ್ಯವಾಗಿ ನಾವು ಅದನ್ನ ಮೇನ್ ಏಮ್ ಇಟ್ಕೊಂಡಿರೋದು. ಇವಾಗ ಬೇಸಿಕಲಿ ನಮ್ಗೆ ಕುಡಿಯೋ ನೀರಿಗಂತೂ ಬಹಳ ತೊಂದರೆನೇ ಇಲ್ಲಿ ನಮ್ಮಲ್ಲಿ.
ಯಾಕೆಂದ್ರೆ ಇವಾಗ ಕೆರೆಗಳು, ಸುತ್ತಮುತ್ತ ಕೆರೆಗಳೆಲ್ಲ ನೀರಿಲ್ಲ, ಮುಖ್ಯವಾಗಿ ಬರ ಹೊಡೆದಿದೆ, ಈಗ ಮಳೆನೇ ಇಲ್ಲ. ನಮ್ಮ ಜನಗಳು ಕಷ್ಟಪಡ್ತಾರೆ ನೋಡೋದು ನಮ್ಗೆ ಬೇಜಾರಾಗ್ತಾ ಇದೆ, ನಾವೇನು ಮಾಡಕ್ ಆಗ್ಲಿಲ್ಲ ಅಂತ. ಇಂತ DC ತಮ್ಮಣ್ಣ ಅಂತ ಶಾಸಕರ ಆಯ್ಕೆಯಾಗಿ ಬಂದ್ರೆ ಅದಕ್ಕೊಂದು ಫುಲ್ ಸ್ಟಾಪ್ ಆಗ್ತೀವಿ. ಮುಂದಿನ ಕುಡಿಯೋ ನೀರಿಗೆ ಆಗ್ಲಿ, ವಿದ್ಯುತ್ ಆಗ್ಲಿ, ಯಾವುದೇ ತೊಂದರೆ ಇಲ್ದಂಗೆ ನಾವು ಅವರ ಸಹಕಾರದೊಂದಿಗೆ ನಾವು ಮಾಡ್ತೀವಿ ಅನ್ನೋದೇ ನಮಗೆ ಧೈರ್ಯ ಇದೆ. ಹೌದು ಸರ್. ಈಗ ನೀರಿಗಾಗಿ ನಿಮ್ಮ ಅವಧಿಯಲ್ಲಿ ಎಷ್ಟು ಬೋರ್ವೆಲ್ಸ್ ಗಳು, ಹ್ಯಾಂಡ್ ಪಂಪ್ ಗಳೆಲ್ಲ ಆಗಿದೆ ಸರ್? ಈಗ ನೀರಿಗಾಗಿ ನಮ್ಮ ಅವಧಿಯಲ್ಲಿ ನಮ್ಮ ಹಳ್ಳಿಗೆ ನಾವು ಹಾಕೊಂಡಿರೋದು 2 ಹ್ಯಾಂಡ್ ಪಂಪ್ಸ್ ಹಾಕ್ಸಿದ್ದೀವಿ, 2 ಪಾಯಿಂಟ್ ಬೋರ್ವೆಲ್ ಇದು ಮಾಡಿಸ್ಕೊಂಡಿದ್ದೀವಿ. ಅದಕ್ಕೆ ಈಗ ಹೊಸದಾಗಿ ಜಿಲ್ಲಾ ಪಂಚಾಯತಿಗೆ ಅನುದಾನ ಮಾಡಿ ಮಾನ್ಯ MLC ಅವರಾದ ರಾಮಕೃಷ್ಣ ಅವರ ಮುಖಾಂತರ ಜಿಲ್ಲಾ ಪಂಚಾಯತಿಗೆ ಅನುದಾನ ಮಾಡಿಸಿ 1 ಲಕ್ಷದ ಹೊಸ ಟ್ಯಾಂಕ್ ಮಾಡಿಸಿದ್ದೀವಿ ಜಿಲ್ಲಾ ಪಂಚಾಯತಿ ಮುಖಾಂತರ. ಸೊ ಈ ತರ ಎಲ್ಲ ಒಂದು ಯೋಜನೆ ಇದೆ. ನಾವು ಮುಖ್ಯವಾಗಿ ಈಗ ಇವರು ಏನಾದ್ರು ಬಂದ್ರೆ ಪೂರ್ಣ ಪ್ರಮಾಣದಲ್ಲಿ ಹೊಸದಾಗಿನೇ ಒಂದು ಪೈಪ್ ಲೈನ್ ಅಳವಡಿಸಿ ಪ್ರತಿ ಮನೆಗೂ ನಮ್ಮ ಪಂಚಾಯತಿ ಮುಖಾಂತರನೇ ಕುಡಿಯೋ ನೀರು ಟ್ಯಾಪ್ ನಲ್ಲಿ ವ್ಯವಸ್ಥೆ ಮಾಡಿಸ್ಕೊಂಡ್ಬಿಟ್ಟು ಒಂದು ಗುರಿ ಇಟ್ಕೊಂಡು. ಸರ್, ಈಗ ನೀವು ಆ ರೀತಿ ಮಾಡೋದ್ರಿಂದ ಮನೆ ಹತ್ರದಿಂದ ಹೋಗೋದ್ರಿಂದ ನೀರು ಅವ್ರು ಎಷ್ಟೋ ಜನ ಅದನ್ನ ವೇಸ್ಟ್ ಮಾಡಬಹುದು. ಈಗ ಮೊದಲ ಸ್ಟಾರ್ಟಿಂಗ್ ಮನೆ ಇರುತ್ತೆ, ಆ ಮನೆಯವರಿಗೆ ನೀರಿನ ಅಭಾವತೆ ಇರಲ್ಲ, ಯಾಕೆಂದ್ರೆ ಫಸ್ಟ್ ಇವ್ರ ಕಡೆಯಿಂದ ಹೋಗುತ್ತೆ. ಆದ್ರೆ ಈ ಜನತೆಯಿಂದ ಏನಾಗುತ್ತೆ ಅಂದ್ರೆ ಈಗ ಇವರು ನೀರಿನ ದುರುಪಯೋಗ ಪಡಿಸ್ಕೊಂಡು ಕೊನೆಯಲ್ಲಿರೋರಿಗೆ ನೀರು ಸಿಗೋದಿಲ್ಲ. ಆದ್ರಿಂದ ನೀವು ಆ ರೀತಿ ಮಾಡೋದ್ರಿಂದ ಅವ್ರಿಗೂ ಕೂಡ ತೊಂದರೆ ಇಲ್ಲ. ಅದಕ್ಕಾಗಿನೇ ಇನ್ನೊಂದು ಯೋಜನೆ ಮಾಡ್ಕೊಂಡಿದ್ದೀವಿ. ಏನಂತಂದ್ರೆ ಟ್ಯಾಪ್ಗೆ ಒಂದು ವೆಲ್ಡಿಂಗ್ ಟಾಪ್ ಸಿಸ್ಟಮ್ ಮಾಡಿ ಅದು ಸ್ಟ್ಯಾಂಡ್ ಮಾಡಬೇಕು. ಅವಾಗ ಪ್ರತಿಯೊಬ್ಬರಿಗೂ ನೀರು ಸರ್ವೆ ಆಗುತ್ತೆ. ಈ ಬೇಸಿಕಲಿ ನಾವು ತೊಂಬೆ ಅಥವಾ ಏನಾದ್ರು ಮಾಡೋದಾದ್ರೆ ಅಲ್ಲಿ ಮಹಿಳೆಯರು ಜಗಳ ಮಾಡೋದೇ ಇದಾಗ್ಬಿಡುತ್ತೆ. ಅದರಿಂದ ನಾವು ತೊಂಬೆಗಳೆಲ್ಲನೂ ತೆಗೆಸ್ಬಿಟ್ಟಿದೀವಿ. ಪ್ರತಿ ಮನೆಗೂ ನಾವು ಇದು ಕೊಟ್ಟಾಗ, ನಲ್ಲಿಗಳನ್ನ ಕೊಟ್ಟಾಗ ಅದು ಸ್ಟ್ಯಾಂಡ್ ಮಾಡಿ ನಾವು ಒಂದು ಉಪಯೋಗ ಮಾಡ್ಕೊಂಡ್ರೆ ಸಮರ್ಪಕವಾಗಿ ನೀರು ಸಿಗುತ್ತೆ ಎಲ್ಲರಿಗೂ. ಹೌದೌದು, ಅದ್ರಲ್ಲಂತೂ ಯಾವ್ದೋ ಒಂದು ಇದಿಲ್ಲ. ಸರ್, ಈಗ ಸ್ವಚ್ಛತೆ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಂಡಿದ್ದೀರಾ ನಿಮ್ಮ? ಸ್ವಚ್ಛತೆ ಬಗ್ಗೆ ಬೇಸಿಕಲಿ ನಮ್ಮ ಒಂದು ಇಂಟೆನ್ಷನ್ ಏನಿದೆ ಅಂದ್ರೆ ಮುಖ್ಯವಾಗಿ ಪ್ರತಿ ಮನೆಯಲ್ಲೂ ಶೌಚಾಲಯ ಇರಬೇಕು. ಆಮೇಲೆ ಎಲ್ಲಾ ರಸ್ತೆಗಳಲ್ಲೂ ಚರಂಡಿ ವ್ಯವಸ್ಥೆ ಆಗ್ಬೇಕು. ಅದಕ್ಕೆ ಡಾಂಬರೀಕರಣ ಆಗ್ಬೇಕು. ಅದಕ್ಕೆ ಅಂದ್ರೆ ಗ್ರಾಮ ಯಾವ್ದದು ಅಂತದ್ದು ಸುವರ್ಣ ಗ್ರಾಮ ಯೋಜನೆಗೆ ನಾವೀಗಾಗ್ಲೇ ನಮ್ಮ ಶಾಸಕರಿಗೆ ಒಂದು ಮನವಿನ ಮಾಡ್ಕೊಂಡಿದ್ವಿ. ತಮ್ಮಣ್ಣವ್ರಿಗೆ ಈ ನಿಟ್ಟಿನ ಅವ್ರು ಗೆಲ್ತಾರೆ ಅಂತ ಒಂದು ನಮ್ಮ ಭಾವನೆ ಇದೆ. ಏನೇ ಆದ್ರೂ ಅವ್ರು ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮನ ಸುವರ್ಣ ಯೋಜನೆಗೆ ಸೇರಿಸ್ಕೊಡ್ತೀನಿ ಅಂದ್ಬಿಟ್ಟು ನಮ್ಗೆ ಒಂದು ಮಾತು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಮುಂದಿನ ಕ್ರಮ ತಗೊಂಡು ನಾವು ಸಂಪೂರ್ಣ ನೈರ್ಮಲ್ಯ ಒಂದು ಇದನ್ನ ಸಮಿತಿ ಅದನ್ನ ಇದ್ ಮಾಡ್ಕೊಂಡು ಸ್ವಚ್ಛತಾ ಇದಕ್ಕೆ ಒಂದು ಪ್ರಾಯೋಜನ ಮಾಡ್ತಾ ಇದ್ದೀವಿ. ಸರ್, ಈಗ ನೀವು ಗೆದ್ದಿರೋಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ಕೆಲಸ ಕಾರ್ಯಗಳಾಗಿದೆ. ಇನ್ನು ನಿಮ್ದು 2 ವರ್ಷ ಅವಧಿದೆ. ಈ ಅವಧಿಯಲ್ಲಿ ನಿಮ್ಮ ಗ್ರಾಮಕ್ಕೆ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳು ಏನೇನು ಆಗ್ಬೇಕು ಅಂತ ನೀವು ಬಯಸಿದ್ದೀರಾ ಸರ್? ನಮಗೆ ಮುಖ್ಯವಾಗಿ ನಮ್ಮ ಗ್ರಾಮದ ಒಂದು ಜನತೆಗಳು ಮತ್ತೆ ನಾನು ಒಬ್ಬ ಸದಸ್ಯನಾಗಿ ನಮ್ಮ ಗ್ರಾಮದ ಕೊರತೆ ಏನದೆ ಅಂದ್ರೆ ವಿದ್ಯುತ್. ಅದಕ್ಕೋಸ್ಕರನೇ ನಾವು ಈಗ ಒಂದು ಹೊಸದಾಗಿ ಕೆಲವಾರು ಎಸ್ಟಿಮೇಟ್ಗಳನ್ನ ಮಾಡಿಸಿ TCಗಳನ್ನ ಬದಲಾವಣೆ ಮಾಡಿಸೋ ವ್ಯವಸ್ಥೆ. ಮತ್ತೆ ನಮ್ಗೆ ಇನ್ನೊಂದೇನಾಗಿದೆ ಅಂದ್ರೆ ಏನು ನಮ್ಗೆ ಈಗ ಸಪ್ಲೈ ಆಗ್ತಾ ಇದೆ ವಿದ್ಯುತ್, ಅದು ಸಮರ್ಪಕವಾಗಿಲ್ಲ. ಈಗ ನಾವು ಈ ಭಾಗದ ಮುಖಾಂತರ ಅಂದ್ರೆ ಗೆದ್ದಿಲಗೆರೆ ಇಂಡಸ್ಟ್ರೀಸ್ ಆಗಿದೆ, ಅಲ್ಲಿಂದ ನಮ್ಗೊಂದು 5-6 ಕಿಲೋಮೀಟರ್ ದೂರದಿಂದ ಒಳ್ಳೆ ವಿದ್ಯುತ್ ಬರೋ ಇದಿದೆ. ಈಗ ನಾವಾಗಿ ಮುಖ್ಯ ಕಾರ್ಯನಿರ್ವಹಣಾ ಇಂಜಿನಿಯರ್ ಹತ್ರ ಮಾತಾಡಿ ನಮ್ಮ ಗ್ರಾಮಕ್ಕೂ ಅಲ್ಲಿಂದ ನೇರವಾಗಿ ವಿದ್ಯುತ್ ಸಪ್ಲೈನ ಅನುಕೂಲ ಮಾಡಿಕೊಡುವಂತ ಒಂದು ಇದನ್ನ ಮಾಡಿದ್ವಿ, ಯೋಜನೆ ಹಾಕೊಂಡಿದ್ವಿ. ಎರಡನೇದಾಗಿ ಕುಡಿಯೋ ನೀರು ಅಂತಂದ್ರೆ ಇಲ್ಲಿ ನಮ್ಮಲ್ಲಿ ಕುಲುಷಿತ ನೀರು ಜಾಸ್ತಿ ಇದೆ. ಅದಕ್ಕಾಗಿ ಮಾನ್ಯ DC ತಮ್ಮಣ್ಣವರು ಹೇಳಿದ್ದಾರೆ, ಆ ಪಾಯಿಂಟ್ ಎಲ್ಲಿ ಇರ್ತದೆ ಅದಕ್ಕೆ ಫಿಲ್ಟರ್ ಫಿಕ್ಸ್ ಮಾಡಿಸಿ ಅದು ಲಿಫ್ಟ್ ಆದಾಗ ನೀರು ಶುದ್ಧವಾಗಿ ಬರುತ್ತೆ ಅಂತ. ಅದ್ರ ಜೊತೆಗೆ ಏನಂದ್ರೆ ನಮ್ಮ ಪಕ್ಕದ ವಿಲೇಜ್ ಮುಟ್ನಡಿಗೆ ಈಗಾಗಲೇ ಕಾವೇರಿ ನೀರು ಮಾನ್ಯ ತಮ್ಮಣ್ಣವರು ಶಾಸಕರಾದ ಅವಧಿಯಲ್ಲಿ ಆಗಿರೋದ್ರಿಂದ ಅಲ್ಲಿಂದ ನಮ್ಗೆ ಕಾವೇರಿ ನೀರನ್ನ ಸಪ್ಲೈ ಅದೊಂದು ಯೋಚನೆ ಹಾಕೊಂಡಿದ್ದೀವಿ. ಆ ನಂತರ ಇನ್ನು ನಮ್ಮ ರಸ್ತೆಗಳು ಯಾವುದು ಇನ್ನೂ ಸಮರ್ಪಕವಾಗಿ ಏನೂ ಆಗಿಲ್ಲ. ಒಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಸಂಪೂರ್ಣ ಗ್ರಾಮಾಭಿವೃದ್ಧಿಗೆ ಒತ್ತು ಕೊಡ್ತೀನಿ. ಸರ್, ಈಗ ನಿಮ್ಮ ಸ್ನೇಹಿತರು ಇಷ್ಟೆಲ್ಲ ಮಾತಾಡಿದ್ರು, ಅವ್ರು ಇಷ್ಟೆಲ್ಲ ಯೋಜನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಮುಂದೆ ಇರುವ ಕಾಲದಲ್ಲಿ. ಈಗ ನೀವು ಅವ್ರಿಗೆ ಇನ್ನೇನಾದ್ರೂ ಅವ್ರಿಗೆ ಇನ್ನೂ ಮಾಡ್ಬೇಕು ಅಂತ ಅನ್ಸ್ತಿದ್ಯಾ ನಿಮ್ಗೆ? ನಮ್ಮ ಸ್ನೇಹಿತರು ಹೇಳ್ದಂಗೆ ರಸ್ತೆಗಳ ಮೇನ್ ಬೇಕಾಗಿರೋದು ನಮ್ಗೆ ರಸ್ತೆಗಳ ಅಭಿವೃದ್ಧಿ, ಜೊತೆಗೆ ಬೀದಿಗೆ ಲೈಟ್ಗಳನ್ನು ವ್ಯವಸ್ಥೆ ಮಾಡಿಸ್ಬೇಕು. ಅದ್ರ ಜೊತೆಗೆ ರಸ್ತೆಗಳು ಬಹಳ ಹದಗೆಟ್ಟೋಗಿದೆ. ನಮ್ಮ ಸ್ನೇಹಿತರು ಹೇಳ್ದಂಗೆ DC ತಮ್ಮಣ್ಣ ಗೆದ್ರೆ ಖಂಡಿತ ಗೆಲ್ತಾರೆ. ಗೆದ್ದ ತಕ್ಷಣ ಫಸ್ಟ್ ಒತ್ತು ಕೊಡೋದು ಮೇನ್ ಕರೆಂಟ್ಗೆ, ಮತ್ತೆ ಕುಡಿಯುವ ನೀರು ವ್ಯವಸ್ಥೆಗೆ, ಮತ್ತೆ ಊರಿನ ಅಭಿವೃದ್ಧಿಗೆ, ರಸ್ತೆಗಳ ಅಭಿವೃದ್ಧಿಗೆ ಅದು ಬಹಳ ಒತ್ತು ಕೊಡಬೇಕು ಅಂತ ನಾವು ಮನವಿ ಮಾಡ್ಕೊಂಡಿದೀವಿ ತಮ್ಮಣ್ಣವರಲ್ಲಿ. ಅವರು ನಮ್ಮ ಮಾತಿಗೆ ಸ್ಪಂದಿಸಿದ್ದಾರೆ. ಖಂಡಿತ ಸರ್ ಮಾಡ್ತೇವೆ, ನಮ್ಮ ಸ್ನೇಹಿತರು ಹೇಳ್ದಂಗೆ ಎಲ್ಲಾ ರೀತಿಯ ಸಹಕಾರ ಕೊಡ್ತೀವಿ ಅಂತ ನಾವು ಹೇಳ್ತಾ ಇದೀವಿ. ನೀವು ನಿಮ್ಮ ಸ್ನೇಹಿತರು ಗೆದ್ದಂತ ಸಂದರ್ಭದಲ್ಲಿ ಅವ್ರು ಏನೇನ್ ಕೆಲಸ ಕಾರ್ಯ ಮಾಡ್ಬೋದು ಅನ್ಕೊಂಡಿದ್ರು ಅದನ್ನೆಲ್ಲ ನಿಮ್ ಸ್ನೇಹಿತರು ಮಾಡಿದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಇಲ್ಲ, ಖಂಡಿತ ಅದರಲ್ಲಿ 2 ಮಾತಿಲ್ಲ. ನಮ್ಮ ಸ್ನೇಹಿತರು ಅನ್ಕೊಂಡಂಗೆ ಯಾವ ಕೆಲಸ ಆಗಿಲ್ಲ. ಯಾಕೆಂದ್ರೆ ಇದೇ ನಮ್ಮ ಸ್ನೇಹಿತರು ಹೇಳ್ದಂಗೆ ಶಾಸಕರ ಅಭಾವ. ಯಾಕೆಂದ್ರೆ ನಾವು ನಮ್ಮ ವತಿಯಿಂದ ಅವ್ರು ಬೇರೆ ಪಕ್ಷದಿಂದ ಗೆದ್ದರಿಂದ ಯಾವುದೇ ನಮ್ಮ ಗ್ರಾಮ ಪಂಚಾಯತಿ ಮಾದಳ್ಳಿಗೆ, ಎಸ್ಪೆಷಲಿ ಮಾದಳ್ಳಿಗೆ
ಗ್ರಾಮ ಪಂಚಾಯತಿಗೆ ಯಾವ ಅನುದಾನ ಕೂಡ ಬರದೇ ಇರೋ ಕಾರಣದಿಂದ ಅವ್ರು ಮಾಡೋಕ್ಕಾಗಿಲ್ಲ. ನಮ್ಮ ಅನ್ಕೊಂಡಂತ ನಿರೀಕ್ಷಿತ ಪ್ರಕಾರ ಮಾಡೋಕ್ಕಾಗಿಲ್ಲ ಕೆಲಸನ. ಇನ್ನು ಮುಂದೆ ಇನ್ನು 2 ವರ್ಷ ಅವಧಿ ಇದೆ. 2 ವರ್ಷ ಅವಧಿಲಿ ನಮ್ಮ ತಮ್ಮಣ್ಣವ್ರು DC ತಮ್ಮಣ್ಣವರು ಗೆಲ್ತಾರೆ ಅಂತ ಭರವಸೆ ಇಟ್ಕೊಂಡಿದ್ವಿ. ಮುಂದೆ ಈ 2 ವರ್ಷದಲ್ಲಿ ನಾವು ಮಾಡ್ತೀವಿ, ನಮ್ಮ ಸ್ನೇಹಿತರಿಗೆ ಮಾಡಿಸ್ತೀವಿ ಅಂತ ನಾವು ಒಂದು ಭರವಸೆ ಕೊಡ್ತೀವಿ. ಖಂಡಿತ ಸರ್. ಈಗ ನಿಮ್ಗೆ ಈ ಪಕ್ಷಕ್ಕೆ ಬರ್ಬೇಕಂದ್ರೆ, ಈ ರಾಜಕೀಯ ಜೀವನಕ್ಕೆ ಬರ್ಬೇಕು ಅಂದ್ರೆ ಯಾರ ಗಾಡ್ ಫಾದರ್ ಅಂತ ಯಾರ ಇದಾರೆ ಸರ್? ಇಂಥವ್ರು ನಿಮ್ಗೆ ಬೇಸಿಕಲಿ ಒಂದು ಈ ರಾಜಕಾರಣ ಅನ್ನೋದೇ, ನಾನು ಮುಖ್ಯವಾಗಿ ನಾನು ಭಾರತ್ ಎಲೆಕ್ಟ್ರಾನಿಕ್ಸ್ ಕಂಪನಿನಲ್ಲಿ ಉದ್ಯೋಗಿಯಾಗಿದ್ದೆ. ಮೊನ್ನೆ DC ತಮ್ಮಣ್ಣವರು ಮತ್ತೆ ಅಂಬರೀಶ್ ಅವರು ರಾಜಕಾರಣ ಪ್ರವೇಶ ಮಾಡಿದ್ರು. ನಾವು ಯಾಕೆ ಇಲ್ಲಿ ಇತ್ಕೊಂಡು ನಾವು ಮಾಡಬಲ್ಲ, ನಮ್ಮ ಹಳ್ಳಿಗೆ ಹೋಗಿ ನಾವು ಈ ಒಂದು ಏನೋ ಸಮಾಜ ಸೇವೆ ಮಾಡ್ಕೊಂಡು ಒಂದು ಅಭಿವೃದ್ಧಿಗಳು ಮಾಡುವ ಅಂತ ಬಂದ್ವಿ. ಬಟ್ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ರಾಜಕೀಯ ಅನ್ನೋದೇ ಒಂಥರ ಕುಲುಷಿತ ಆಗ್ಬಿಟ್ಟಿದೆ. ಈ ಬೇಸಿಕಲಿ DC ತಮ್ಮಣ್ಣವರು ನಮ್ಗೆ ಈ ಸಲ ಕಳೆದ ಒಂದು ಏನು 2012-13 ಸಾಲಿನಲ್ಲಿ BJP ಸರ್ಕಾರ ಇದ್ದಂತ ಅವಧಿಯಲ್ಲಿ ನಮ್ಮ ಪಂಚಾಯತಿಗೆ ಅವ್ರು ಶಾಸಕರಾಗದೇ ಇದ್ರು ನಮ್ಮ ಮದ್ದೂರಿಗೆ ಒಟ್ಟು 5,000 ಮನೆಗಳನ್ನ ಅನುದಾನ ತಂದು ಪಂಚಾಯತಿಗೆ ಇಷ್ಟು ಅಂದ್ಬಿಟ್ಟು ಕೊಟ್ರು. ಹಾಗೇನೆ ಮಾನ್ಯ ಶಾಸಕರು ಅವ್ರದ್ದೇನಿತ್ತು ಅವ್ರದ ಅವಧಿಯಲ್ಲಿ ಅದು 1 ವರ್ಷಕ್ಕೆ ಬರ್ತಕ್ಕಂಥದ್ದನ್ನ ಒಂದೊಂದು ಹಳ್ಳಿಗೆ ಅಂದ್ಬಿಟ್ಟು ಡಿಸ್ಟ್ರಿಬ್ಯೂಟ್ ಮಾಡ್ಬಿಟ್ರು. ಅದರಿಂದ ನಮಗೆ ಲೇಟ್ ಆಗಿ ತಲುಪ್ತು ಈ ಅನುದಾನ, ಮನೆಗಳ ಅನುದಾನ. ಇನ್ನು ಬೇಸಿಕ್ ಆಗಿ ಫಸ್ಟ್ ಬಿಲ್ ಪೇ ಆಗಿಲ್ಲ ನಮ್ಗೆ ಯಾವ್ದು ಗ್ರಾಂಟ್ಸ್ದು. ಅದ್ರ ಜೊತೆಗೆ ಏನಂದ್ರೆ ನಮ್ಮ ಮದ್ದೂರಿನಲ್ಲೇ ನಮ್ಮ ಪಂಚಾಯತಿ ಬರ್ತಕ್ಕಂಥ ಅಧಿಕಾರಿಗಳು ನಮ್ಮ ಜೊತೆ ಸ್ಪಂದಿಸ್ತಾ ಇಲ್ಲ. ಇವೆಲ್ಲ ಒಂದು ಅಡಚಣೆಗಳು ತುಂಬಾ ಕೊರತೆ ಇದೆ. ಆದ್ರಿಂದ ಈಗ ನಮ್ಗೆ ಮೇಲ್ಮಟ್ಟದಲ್ಲಿ ಅಂದ್ರೆ TP ತಾಲೂಕ್ ಪಂಚಾಯತಿಯಲ್ಲಿ ಗೆದ್ದಿರೋದು ಕಾಂಗ್ರೆಸ್ನವರು, ಮತ್ತೆ ಜಿಲ್ಲಾ ಪಂಚಾಯತಿಯಲ್ಲಿ ಗೆದ್ದಿರೋದು ಕಾಂಗ್ರೆಸ್ನವರು ಆಗಿರೋದ್ರಿಂದ ನಮ್ಮ ಯಾವುದೇ ಮಾತುಗಳು ಸ್ಪಂದಿಸ್ತಾ ಇಲ್ಲ ಅಲ್ಲಿ. ಅದರಿಂದ ನಮಗೆ ಬಹಳ ಕಷ್ಟ ಆಗಿದೆ. ಯಾಕೆ ನಾವು ಪಂಚಾಯತಿ ಮೆಂಬರ್ ಆದ್ವಿ, ಜನಗಳಿಗೆ ಒಂದು ಸ್ಪಂದಿಸ್ತೇವೆ, ಕೆಲಸ ಮಾಡಕ್ಕಾಗದೇ ಇಲ್ವಲ್ಲ. ಈ ತಮ್ಮಣ್ಣವ್ರು ಗೆದ್ರೆ ಅದನ್ನ ನಾವು ಮಾಡ್ಲೇಬೇಕು ಅನ್ನೋದು ಒಂದು ಟೊಂಕ ಕಟ್ಟು ನಿಂತಿದ್ದೀವಿ ಈಗ. ಹೌದೌದು. ಅಲ್ಲಿಗೆ ನಿಮಗೆ ಈ ರಾಜಕೀಯ ಜೀವನಕ್ಕೆ ತಂದವರು ತಮ್ಮಣ್ಣವರು ಅಂತ ತಮ್ಮಣ್ಣವ್ರಿಗೆ ನಾವು ಮೀಡಿಯಾ ಮುಖಾಂತರ ಏನೋ ಹೇಳಕ್ ಇಷ್ಟಪಡ್ತೀರಾ ಸರ್ ಅವ್ರಿಗೆ? ನಾನು ಮಾನ್ಯ DC ತಮ್ಮಣ್ಣವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನೀವಂತೂ ಈ ಚುನಾವಣೆಯಲ್ಲಿ ಗೆಲ್ತೀರಾ. ಮುಂದೆ ಗೆದ್ದಂತ ದಿನಗಳಲ್ಲಿ ನಿಮ್ಗಾಗಿ ಸ್ಪಂದಿಸಿದಂತ ಜನಗಳು ಮದ್ದೂರಿನಲ್ಲಿ ಏನಿದಾರೋ ಆ ಹಳ್ಳಿಗಳನ್ನ ಸಮರ್ಪಕವಾಗಿ ಅಭಿವೃದ್ಧಿ ಮಾಡಿ ನಿಮ್ಮ ಹತ್ರ ಇರ್ತಕ್ಕಂಥ ಕಾರ್ಯಕರ್ತರಿಗೆ ಆ ಒಂದು ನಿಟ್ಟಿನಲ್ಲಿ ನೀವು ಮಾಡೋ ಒಂದು ಕೊಡೋದು ಏನು. ಈಗ ನಾವು ಮತದಾರರಾಗಿ ಮತ್ತೆ ಕಾರ್ಯಕರ್ತರಾಗಿ ನಿಮ್ಮನ್ನು ನಾವು ಗೆಲ್ಸ್ಕೊಂಡಿದ್ದೀವಿ. ನೀವು ನಮ್ಮ ಹಳ್ಳಿಗೆ ಒಂದು ಅಭಿವೃದ್ಧಿನ ಮಾಡಿಕೊಟ್ರೆ ಅದೇ ನೀವು ಕೊಡ್ತಕ್ಕಂಥ ಕಾಣಿಕೆ ಅನ್ನೋದನ್ನ ನಾನು ಈ ಮೂಲಕ ತಮ್ಮಣ್ಣವ್ರಿಗೆ ಹೇಳಕ್ ಇಷ್ಟಪಡ್ತೇನೆ. ಅವ್ರಿಗೆ ಹೇಳಕ್ ಇಷ್ಟ. ಸರ್, ನೀವು ಈ ಸ್ಥಾನಕ್ಕೆ ಬರಬೇಕು ಅಂದ್ರೆ ಎಲ್ಲದಕ್ಕೂ ಈ ಗ್ರಾಮದ ಜನತೆಯ ಕಾರಣ. ಅವರು ನಿಮ್ಮ ಒಂದು ಮೇಲೆ ನಂಬಿಕೆ ಇಟ್ಟುಕೊಂಡು ಅವರು ನಿಮ್ಮನ್ನು ಈ ಜಾಗಕ್ಕೆ ತಂದು ಕೂರಿಸಿದ್ದಾರೆ. ಆ ಜನತೆಗೆ ಏನಂತ ಹೇಳಕ್ ಇಷ್ಟಪಡ್ತೀನಿ? ನನ್ನ ಹಳ್ಳಿ ಜನತೆಗೆ ಏನ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಇದುವರೆಗೂ ನನಗೆ ಒಂದು ಸಂತೋಷ ಅಂತಂದ್ರೆ ನಮ್ಮ ಹಳ್ಳಿ ಜನತೆಗಳು ಬಹಳ ಮುಗ್ಧರು. ಬೇಸಿಕಲಿ ಯಾಕೆಂತಂದ್ರೆ ಎಷ್ಟೇ ಪ್ರಾಬ್ಲಮ್ ಇದ್ರು ಅವರು ನಮ್ಮ ಹತ್ರ ನೇರವಾಗಿ ಹೇಳ್ಕೊಳ್ದೇ ಇದ್ರು ಅವರ ಒಂದು ಮೌನದಲ್ಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ ಅವರದ್ದು ತೊಂದರೆಗಳು ಏನಿದೆ ಅಂತ. ಅದಕ್ಕೆ ಅವ್ರಿಗೆ ಒಂದು ಭರವಸೆ ಕೊಡ್ತಾ ಇದ್ದೀನಿ ನಿಮ್ಮ ಮಾಧ್ಯಮದ ಮೂಲಕ. ಮುಂದಿನ ದಿನಗಳಲ್ಲಿ ಈ ನನ್ನ ಗ್ರಾಮನ ಏನು ನಮ್ಗೆ 2 ವರ್ಷ ಅವಧಿ ಇದೆಯೋ ಆ ಅವಧಿನಲ್ಲಿ ಸುವರ್ಣ ಗ್ರಾಮ ಮತ್ತು ಸ್ವಚ್ಛತಾ ಗ್ರಾಮವಾಗಿ ನಾನು ಪರಿವರ್ತನೆ ಮಾಡ್ತೀನಿ ಅಂತ ನಾನು ಈ ಮೂಲಕ ನಾನು ಗ್ರಾಮ ಜನತೆಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ. ಇಷ್ಟು ಕಾಲ ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು.